ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪಕ್ಕಿರೇಶ್, ಕನ್ನಡ ಸಂಕಲ್ಪ. ಈ ದಿನ ನಾನು ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳಾ ವೀರವನಿತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಜೀವನದ ಕುರಿತು ಒಂದಿಷ್ಟು ಮಾಹಿತಿ. ರಾಣಿ ಲಕ್ಷ್ಮೀಬಾಯಿ ಭಾರತದ ಇತಿಹಾಸದಲ್ಲಿ ಶೌರ್ಯ, ಧೈರ್ಯ ಮತ್ತು ದೇಶಭಕ್ತಿಯ ಪ್ರತೀಕವಾಗಿ ಉಳಿದ ಮಹಾನ್ ವೀರ ಮಹಿಳೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳಾ ಯೋಧರಲ್ಲಿ ಅವರು ಪ್ರಮುಖರು. ಝಾನ್ಸಿ ರಾಣಿ ಎಂದೇ ಪ್ರಸಿದ್ಧರಾಗಿರುವ ಲಕ್ಷ್ಮೀಬಾಯಿ ತಮ್ಮ ದೇಶ ಮತ್ತು ಸ್ವಾಭಿಮಾನಕ್ಕಾಗಿ ಕೊನೆಯ ಉಸಿರಿರುವವರೆಗೂ ಹೋರಾಡಿದರು. ಅವರ ಜೀವನ ಕಥೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಅದ್ಭುತ ಅಧ್ಯಾಯವಾಗಿದೆ. ಬಾಲ್ಯ ಮತ್ತು ಜನನ ಹೇಗಿತ್ತು ಅಂದರೆ, ರಾಣಿ ಲಕ್ಷ್ಮೀಬಾಯಿ ಅವರ ಮೂಲ ಹೆಸರು ಮಣಿಕರ್ಣಿಕಾ. ಕುಟುಂಬದವರು ಅವರನ್ನು ಪ್ರೀತಿಯಿಂದ ಮನು ಎಂದು ಕರೆಯುತ್ತಿದ್ದರು. ಅವರು 1828 ನವೆಂಬರ್ 19 ವಾರಾಣಸಿ ನಗರದಲ್ಲಿ ಜನಿಸಿದರು. ಅವರ ತಂದೆ ಮೋರೋಪಂತ್ ತಾಂಬೆ ಮತ್ತು ತಾಯಿ ಭಾಗೀರಥಿ ಬಾಯಿ. ಮನು ಚಿಕ್ಕವಳಾಗಿದ್ದಾಗಲೇ ತಾಯಿ ನಿಧನರಾದರು. ಆದ್ದರಿಂದ ತಂದೆಯೇ ಅವಳನ್ನು ಬೆಳೆಸಿದರು. ಮನು ಬಾಲ್ಯದಿಂದಲೇ ಸಾಮಾನ್ಯ ಹುಡುಗಿಯಂತೆ ಇರಲಿಲ್ಲ. ಅವಳು ಕುದುರೆ ಸವಾರಿ, ಕತ್ತಿಯುದ್ಧ, ಬಾಣಸಿಡಿತ ಮತ್ತು ಯುದ್ಧ ಕಲೆಗಳಲ್ಲಿ ಅಪಾರ ಆಸಕ್ತಿ ಹೊಂದಿದ್ದಳು. ತಂದೆ ಅವಳಿಗೆ ಶಿಕ್ಷಣದ ಜೊತೆಗೆ ಯುದ್ಧ ತರಬೇತಿಯನ್ನು ನೀಡಿದರು. ಅವಳು ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪೆ ಅವರ ಜೊತೆ ಬೆಳೆದಳು. ಬಾಲ್ಯದಲ್ಲೇ ಅವಳ ಧೈರ್ಯ ಮತ್ತು ಆತ್ಮವಿಶ್ವಾಸ ಎಲ್ಲರ ಮನ ಸೆಳೆಯಿತು. ಝಾನ್ಸಿ ರಾಣಿ ರಾಜ್ಯದ ರಾಣಿ ಹೇಗಾದರು ಅಂದರೆ, 1848 ಮಣಿಕರ್ಣಿಕಾ ಅವರು ಝಾನ್ಸಿ ಸಂಸ್ಥಾನದ ರಾಜ ಗಂಗಾಧರ್ ರಾವ್ ಅವರನ್ನು ವಿವಾಹವಾದರು. ವಿವಾಹದ ನಂತರ ಅವಳಿಗೆ ಲಕ್ಷ್ಮೀಬಾಯಿ ಎಂಬ ಹೆಸರು ಇಡಲಾಯಿತು. ಅವಳು ಝಾನ್ಸಿಯ ರಾಣಿಯಾಗಿ ಗೌರವಿಸಲ್ಪಟ್ಟಳು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಹಳ ಬುದ್ಧಿವಂತ ಹಾಗೂ ಪ್ರಜಾಹಿತೈಷಿ ಆಡಳಿತಗಾರ್ತಿಯಾಗಿದ್ದಳು. ಜನರ ಸಮಸ್ಯೆಗಳನ್ನು ಆಲಿಸಿ ನ್ಯಾಯ ನೀಡುತ್ತಿದ್ದರು. ಝಾನ್ಸಿ ರಾಜ್ಯದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸಿತ್ತು. ಕೆಲ ವರ್ಷಗಳ ನಂತರ ಅವರಿಗೆ ಮಗುವೊಂದು ಜನಿಸಿತು. ಆದರೆ ದೌರ್ಭಾಗ್ಯವಶಾತ್ ಆ ಮಗು ಚಿಕ್ಕ ವಯಸ್ಸಿನಲ್ಲಿಯೇ ಮೃತಪಟ್ಟಿತು. ಇದರಿಂದ ರಾಜ ಮತ್ತು ರಾಣಿ ತುಂಬ ದುಃಖಿತರಾದರು. ನಂತರ ಅವರು ದಾಮೋದರ್ ರಾವ್ ಎಂಬ ಮಗುವನ್ನು ದತ್ತು ಪಡೆದರು. ಆದರೆ ಬ್ರಿಟಿಷರ ಕುತಂತ್ರ ಏನಾಗಿತ್ತು ಅಂದರೆ, ಆ ಸಮಯದಲ್ಲಿ ಭಾರತದಲ್ಲಿ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಆಳ್ವಿಕೆಯನ್ನು ವಿಸ್ತರಿಸುತ್ತಿತ್ತು. ಲಾರ್ಡ್ ಡಾಲ್ಹೌಸಿ ಎಂಬ ಬ್ರಿಟಿಷರ ಗವರ್ನರ್ ಡಾಕ್ಟ್ರೈನ್ ಆಫ್ ಲೇಪ್ಸ್ ಎಂಬ ನಿಯಮವನ್ನು ಜಾರಿಗೆ ತಂದನು. ಆ ನಿಯಮದ ಪ್ರಕಾರ ರಾಜನಿಗೆ ಸ್ವಂತ ವಾರಸುದಾರನಿಲ್ಲದಿದ್ದರೆ ಆ ರಾಜ್ಯವನ್ನು ಬ್ರಿಟಿಷರು ವಶಪಡಿಸಿಕೊಳ್ಳುತ್ತಿದ್ದರು. ಗಂಗಾಧರ್ ರಾವ್ ನಿಧನವಾದ ನಂತರ ಬ್ರಿಟಿಷರು ದಾಮೋದರ್ ರಾವ್ ಅವರನ್ನು ವಾಸುದಾರನಾಗಿ ಒಪ್ಪಲಿಲ್ಲ. ಝಾನ್ಸಿಯನ್ನು ತಮ್ಮ ಆಳ್ವಿಕೆಗೆ ಸೇರಿಸಿಕೊಳ್ಳಲು ಯತ್ನಿಸಿದರು. ಆಗ ರಾಣಿ ಲಕ್ಷ್ಮೀಬಾಯಿ ಧೈರ್ಯದಿಂದ ಹೇಳಿದ ಪ್ರಸಿದ್ಧ ಮಾತು ಏನೆಂದರೆ, ನಾನು ನನ್ನ ಝಾನ್ಸಿಯನ್ನು ಕೊಡಲಾರೆ. ಈ ಮಾತು ದೇಶದ ಜನರಲ್ಲಿ ಹೋರಾಟದ ಜ್ವಾಲೆಯನ್ನು ಉರಿಯುವಂತೆ ಮಾಡಿತು. 1857 ಸ್ವಾತಂತ್ರ್ಯ ಸಮರ ನಡೆಸಲು ಆರಂಭವಾಯಿತು. 1857 ಭಾರತದ ಮೊದಲ ಸ್ವಾತಂತ್ರ್ಯ ಸಮರ ಪ್ರಾರಂಭವಾಯಿತು. ಅನೇಕ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಬಂಡೆದ್ದರು. ಈ ಹೋರಾಟದಲ್ಲಿ ರಾಣಿ ಲಕ್ಷ್ಮೀಬಾಯಿ ಪ್ರಮುಖ ನಾಯಕಿಯಾಗಿ ಹೊರಹೊಮ್ಮಿದರು. ಅವರು ಝಾನ್ಸಿಯಲ್ಲಿ ದೊಡ್ಡ ಸೇನೆಯನ್ನು ಸಿದ್ಧಪಡಿಸಿದರು. ಮಹಿಳೆಯರಿಗೂ ಯುದ್ಧ ತರಬೇತಿ ನೀಡಿದರು. ಕುದುರೆ ಸವಾರಿ ಮತ್ತು ಕತ್ತಿಯುದ್ಧದಲ್ಲಿ ಅವರ ಕೌಶಲ್ಯ ಅಸಾಧಾರಣವಾಗಿತ್ತು. ಬ್ರಿಟಿಷರು ಝಾನ್ಸಿ ಕೋಟೆಯನ್ನು ಸುತ್ತುವರೆದರು. ಆದರೆ ರಾಣಿ ಹೆದರಲಿಲ್ಲ. ಕೋಟೆಯ ಗೋಡೆಯ ಮೇಲೆ ನಿಂತು ಸೈನಿಕರಿಗೆ ಧೈರ್ಯ ತುಂಬುತ್ತಿದ್ದರು. ಅವರ ನಾಯಕತ್ವದಿಂದ ಯೋಧರು ಉತ್ಸಾಹದಿಂದ ಹೋರಾಡಿದರು. ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡಿದಳು. ಒಮ್ಮೆ ಯುದ್ಧದ ಸಮಯದಲ್ಲಿ ರಾಣಿ ತಮ್ಮ ಮಗ ದಾಮೋದರ್ ರಾವ್ ಅವರನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆಯ ಮೇಲೆ ಯುದ್ಧಕ್ಕೆ ಧಾವಿಸಿದರೆಂದು ಹೇಳಲಾಗುತ್ತದೆ. ಒಂದು ಕೈಯಲ್ಲಿ ಕತ್ತಿ, ಮತ್ತೊಂದು ಕೈಯಲ್ಲಿ ಕುದುರೆ ಕಡಿವಾಣ ಹಿಡಿದು ಬ್ರಿಟಿಷರ ವಿರುದ್ಧ ಹೋರಾಡಿದ ದೃಶ್ಯ ಜನರಲ್ಲಿ ಅಚ್ಚರಿ ಮೂಡಿಸಿತು. ಅವರ ಪ್ರಿಯ ಕುದುರೆ ಬಾದಲ್ ಯುದ್ಧ ಭೂಮಿಯಲ್ಲಿ ಅಪಾರ ವೇಗದಿಂದ ಓಡುತ್ತಿತ್ತು. ರಾಣಿ ಅನೇಕ ಬ್ರಿಟಿಷ್ ಸೈನಿಕರನ್ನು ಸೋಲಿಸಿದರು. ಅವರ ಧೈರ್ಯವನ್ನು ಕಂಡು ಶತ್ರುಗಳೇ ಬೆರಗಾದರು. ಆದರೆ ಬ್ರಿಟಿಷರ ಸೇನೆ ಬಹಳ ದೊಡ್ಡದಾಗಿತ್ತು. ಕೊನೆಗೆ ಝಾನ್ಸಿ ಕೋಟೆ ಶತ್ರುಗಳ ಕೈಗೆ ಸಿಕ್ಕಿತು. ಆದರೂ ರಾಣಿ ಹೋರಾಟ ನಿಲ್ಲಿಸಲಿಲ್ಲ. ಕಾಲ್ಪಿ ಮತ್ತು ಗ್ವಾಲಿಯರ್ ಯುದ್ಧ ಹೇಗೆ ನಡೆಯಿತು ಅಂದರೆ, ರಾಣಿ ಲಕ್ಷ್ಮೀಬಾಯಿ ನಂತರ ತಾತ್ಯಾ ಟೋಪೆ ಮತ್ತು ಇತರ ಕ್ರಾಂತಿಕಾರರ ಜೊತೆ ಸೇರಿಕೊಂಡರು. ಅವರು
ಕಾಲ್ಪಿಗೆ ತೆರಳಿ ಮತ್ತೆ ಸೇನೆ ರಚಿಸಿದರು. ಅಲ್ಲಿಯೂ ಬ್ರಿಟಿಷರ ವಿರುದ್ಧ ಬೆಂಬಲ ಹೋರಾಟ ನಡೆಸಿದರು. ನಂತರ ಅವರು ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಂಡರು. ಆದರೆ ಬ್ರಿಟಿಷರು ಮತ್ತೆ ದಾಳಿ ನಡೆಸಿದರು. ಅಂತಿಮ ಯುದ್ಧದಲ್ಲಿ ರಾಣಿ ಅಮೋಘ ಶೌರ್ಯ ಪ್ರದರ್ಶಿಸಿದರು. ಅವಳ ವೀರಮರಣ ಹೇಗಾಯಿತು ಅಂದರೆ 1858 ಜೂನ್ 18ರಂದು ಗ್ವಾಲಿಯರ್ ಸಮೀಪದ ಕೋಟಾ ಕಿ ಸರಾಯಿ ಪ್ರದೇಶದಲ್ಲಿ ನಡೆದ ಯುದ್ಧದಲ್ಲಿ ರಾಣಿ ಲಕ್ಷ್ಮೀಬಾಯಿ ಗಂಭೀರವಾಗಿ ಗಾಯಗೊಂಡರು. ಆದರೂ ಕೊನೆಗೆ ಕ್ಷಣದವರೆಗೂ ಶತ್ರುಗಳ ವಿರುದ್ಧ ಹೋರಾಡಿದರು. ಕೊನೆಗೆ ಅವರ ವೀರಮರಣ ಹೊಂದಿದರು. ಅವರ ದೇಹ ಬ್ರಿಟಿಷರ ಕೈಗೆ ಸಿಗಬಾರದೆಂದು ಅವರ ಅನುಯಾಯಿಗಳು ದಹನ ಸಂಸ್ಕಾರ ನೆರವೇರಿಸಿದರು. ಅವರು ಕೇವಲ 29 ವಯಸ್ಸಿನವರಾಗಿದ್ದರು. ಆದರೆ ಅಷ್ಟು ಕಡಿಮೆ ವಯಸ್ಸಿನಲ್ಲಿಯೇ ಭಾರತದ ಇತಿಹಾಸದಲ್ಲಿ ಅಮರರಾದರು. ರಾಣಿ ಲಕ್ಷ್ಮೀಬಾಯಿ ಅವರ ವ್ಯಕ್ತಿತ್ವ ಏನೆಂದರೆ, ರಾಣಿ ಲಕ್ಷ್ಮೀಬಾಯಿ ಕೇವಲ ಯೋಧಳಲ್ಲ, ಅವಳು ಪ್ರಜಾಹಿತೈಷಿ ಆಡಳಿತಗಾರ್ತಿ, ಧೈರ್ಯಶಾಲಿ ತಾಯಿ ಮತ್ತು ಸ್ವಾಭಿಮಾನಿ ಮಹಿಳೆ. ಅವರು ಮಹಿಳೆಯರ ಶಕ್ತಿಗೆ ಸಂಕೇತರಾಗಿದ್ದಾರೆ. ಅವರ ಜೀವನ ನಮಗೆ ಹೇಳುವುದು ಅನ್ಯಾಯದ ವಿರುದ್ಧ ಧೈರ್ಯವಾಗಿ ನಿಲ್ಲಬೇಕು. ದೇಶಭಕ್ತಿ ಜೀವನದ ಮಹತ್ತರ ಮೌಲ್ಯ. ಮಹಿಳೆಯರು ಯಾವುದರಲ್ಲೂ ಪುರುಷರಲ್ಲಿ ಕಡಿಮೆ ಇಲ್ಲ. ಸಂಕಷ್ಟ ಬಂದರೂ ಹೋರಾಟ ನಿಲ್ಲಿಸಬಾರದು. ಅವಳು ಭಾರತದ ಜನರಲ್ಲಿ ಮನದಲ್ಲಿ ಅಮರಳಾದಳು. ಇಂದಿಗೂ ಭಾರತದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರನ್ನು ಗೌರವದಿಂದ ಸ್ಮರಿಸಲಾಗುತ್ತದೆ. ಅನೇಕ ಕವನಗಳು, ಸಿನಿಮಾಗಳು, ಧಾರಾವಾಹಿಗಳು ಮತ್ತು ಪುಸ್ತಕಗಳು ಅವರ ಜೀವನದ ಮೇಲೆ ನಿರ್ಮಾಣವಾಗಿವೆ. ಪ್ರಸಿದ್ಧ ಕವಯಿತ್ರಿ ಸುಭದ್ರಾ ಕುಮಾರಿ ಚೌಹಾಣ್ ಅವರು ಬರೆದ ಸಾಲುಗಳು ಇಂದು ಕೂಡ ಜನರನ್ನು ಪ್ರೇರೇಪಿಸುತ್ತದೆ. ಖೂಬ್ ಲಡಿ ಮರ್ದಾನಿ ಓ ತೋ ಝಾನ್ಸಿ ವಾಲಿ ರಾಣಿ ಥಿ. ಭಾರತದ ಅನೇಕ ಶಾಲೆಗಳು, ರಸ್ತೆಗಳು ಮತ್ತು ಸಂಸ್ಥೆಗಳು ಅವರ ಹೆಸರನ್ನು ಧರಿಸಿವೆ. ಅವರ ಪ್ರತಿಮೆಗಳು ದೇಶದ ಅನೇಕ ಭಾಗಗಳಲ್ಲಿ ಕಾಣಿಸುತ್ತವೆ. ಸಮಾಪ್ತಿ ಏನೆಂದರೆ, ರಾಣಿ ಲಕ್ಷ್ಮೀಬಾಯಿ ಅವರ ಜೀವನ ಕಥೆ ಧೈರ್ಯ, ತ್ಯಾಗ ಮತ್ತು ಶಕ್ತಿಯ ಮಹಾನ್ ಉದಾಹರಣೆ. ಬ್ರಿಟಿಷರ ವಿರುದ್ಧ ಅವರು ನಡೆಸಿದ ಹೋರಾಟ ಭಾರತೀಯ ಸ್ವಾತಂತ್ರ್ಯ ಚಳವಳಿಗೆ ಹೊಸ ಸ್ಫೂರ್ತಿ ನೀಡಿತು. ಅವರು ಕೇವಲ ಝಾನ್ಸಿಯ ರಾಣಿ ಮಾತ್ರವಲ್ಲ, ಅವರು ಭಾರತದ ಹೆಮ್ಮೆಯ ಮಗಳು. ಅವರ ಶೌರ್ಯ ಮತ್ತು ಸಾಹಸ ಎಂದಿಗೂ ಯುವ ಜನತೆಗೆ ಪ್ರೇರಣೆಯಾಗಿವೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬದುಕಿನ ಸಂದೇಶ ಒಂದೇ ಆಗಿತ್ತು. ಅದು ಏನೆಂದರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ಜೀವನದ ಮಹತ್ತರ ಕರ್ತವ್ಯ. ಇದಿಷ್ಟು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಜೀವನ ಕಥೆ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.